ನೋ ಪೀಸ್, ಓನ್ಲಿ ಲೆಗ್ ಪೀಸ್. ಬಾಸು ನನ್ಗೆ ಹೇಳ್ಕೊಡ್ಬೇಕಾ? ಕುಟ್ಟಿ ಎತ್ತು ಬಿಡ್ತೀನಿ. ನಡಿಯೋ ಕೊಳಕು. ಅಣ್ಣ ಕೊಳಕು ಅಲ್ಲ ತಿಲಕು. ಲೆಗ್ ಪೀಸ್ ಎಲ್ಲಿ ನಂದು? ಲೋಕಿ ಭಾಷೆ ಎಲ್ಲ ತಿನ್ಕೊಂಡ್ರು ನಿನ್ಗೆಲ್ ಗೊತ್ತು ಲೆಗ್ ಪೀಸು? ನಿನ್ಗೇನ್ ಬಂತ ಕೇಳ್ಗಾಲ? ಅವ್ರು ಲೋಕಿ ಅವ್ರನ್ನ ನೋಡೋಕ್ಕೋಸ್ಕರ ಇಲ್ಲಿ ಗಂಟೆ ಬಂದಾಳೆ. ಅವ್ರ ಡೈಲಾಗ್ ಒಂದು ಪ್ರತಿಯೊಂದು ಹೇಳ್ತಾಳೆ. ಮಜಾ ಬತ್ತು ಸೂಪರ್. ಕೊಕ್ಕೋ ಆಡ್ತೀಯಾ, ಕೊಕ್ಕೋ ಮಾಡ್ತೀಯಾ, ನಾನಿನ್ನ ಎಂದು ಬಿಡದೆ. ಅಂಟಮ್ಮ ಸ್ಪೆಷಲ್ ಏನು? ನಮ್ಮಲ್ಲಿ ಅಡ್ಗೆ ಇನ್ನೂ ಚಂದ. ಬಾಗೂರು ನಮ್ಮಳ್ಳಿಗೆ ಕೊಕ್ಕೋ ಕೋಳಿಯೇ, ಕಳ್ಳ ಕೋಳಿಯೇ, ಕೊಕ್ಕೋ ಕೋಳಿಯೇ, ನಾಟಿ ಕೋಳಿಯೇ. ಕೊಕ್ಕೋ ಆಡ್ತೀಯಾ, ಕೊಕ್ಕೋ ಮಾಡ್ತೀಯಾ, ನಾನಿನ್ನ ಎಂದು ಬಿಡದೆ. ಇವತ್ತು ಮಸಾಲೆ ಅರ್ದ್ಬಿಟ್ಟು ನಾಟಿ ಕೋಳಿ ಜಡ್ದ್ ಬಿಡ್ತೀನಿ. ಅವ್ನ್ಗೆ ಯಾವಾಗ ನನ್ನ ಹುಂಜದ ಮೇಲೆ ಕಣ್ಣು. ನೋಡೋಣ ವಿಡಿಯೋಗೆ ಬಗ್ಗೆ ಬರ್ದೆ ಎಷ್ಟು ಸಣ್ಣಕ್ಕಾಗಿ ಹೋಗಿದ್ದೀನಿ. 6 ಲೆಗ್ ಪೀಸ್ ನಂಗೆ ಆಗಬೇಕು. ನೆಕ್ಸ್ಟ್ ವಾರ ನನ್ನ ದಯ ನಂತರ ಆಗ್ಲೇಬೇಕು. ಹೌದಾ? ನಿಂಗೇನ್ ಬೇಕು? ತಲೆ ಬೇಕು. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಾಟಿ ಕೋಳಿ ಪೆಪ್ಪರ್ ಡ್ರೈ ಸೂಪರಾಗಿ ಬರಬೇಕು ಅಂದರೆ ಒಂದು ಮಸಾಲ ಪುಡಿ ಮಾಡ್ಕೋಬೇಕು. ಬನ್ನಿ ಅದು ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೀವು ಯಾವ ಥರ ಪೆಪ್ಪರ್ ಡ್ರೈ ಮಾಡ್ಕೊಂಡ್ರು ಅದನ್ನ ಹಾಕೊಳ್ಳಿ, ಸೂಪರಾಗಿರ್ತದೆ. ಬನ್ನಿ. ಚಕ್ಕೆ ಲವಂಗ, ಕಾಳುಮೆಣಸು, ಕೊತ್ತಂಬರಿ ಬೀಜ, ಜೀರಿಗೆ, ಸೋಂಪ ಕಾಳು, ಲೋಕಿ ಬಾಸು. ಹೇಳಿ ಬಾಸು. ತಗೊಳ್ಳಿ, ಇವತ್ತೇನು ರುಬ್ಬೋ ಕೆಲಸ ಇಲ್ಲ, ಬರೀ ಕುಟ್ಟೋದು. ಬಾಸು ನನ್ಗೆ ಹೇಳ್ಕೊಡ್ಬೇಕಾ? ಕುಟ್ಟಿ ಎತ್ತು ಬಿಡ್ತೀನಿ. ನಡಿಯೋ ಕೊಳಕು. ಅಣ್ಣ ಕೊಳಕು ಅಲ್ಲ ತಿಲಕು. ಹೆಂಗೋ ಕುಟ್ಕ ಬರಕ್ಕೆ ಹೋದ್ರು ಲೋಕಿ ಬಾಸು. ಅಷ್ಟೊತ್ತಿಗೆ ಬನ್ನಿ ಮಾಡ್ಬಿಡೋಣ. ಇವತ್ತು ಬೇರೆ RCB ಮ್ಯಾಚ್ ಐತೆ. ನಮ್ಮ RCB ಯವರು ಕುಟ್ಟಿ ಎತ್ತು ಬಿಡ್ತಾರೆ ಲೋಕಿ ಬಾಸ್ ಥರ. ಬನ್ನಿ ಇವಾಗ ನಾಟಿ ಕೋಳಿ ಬಾಡ್ನ ಚೆನ್ನಾಗಿ ಬೇಯಿಸ್ಕೊಬಿಡೋಣ. ಒಳ್ಳೆ ಸಖತ್ತಾಗಿರ್ತದೆ. ಮಾಮೂಲಿ ಕೋಳಿ ಆಗಿದ್ರೆ ಹಂಗೆ ಮಾಡ್ಕೋಬೋದಾಯ್ತು. ನಾಟಿ ಕೋಳಿ ಬೇಯಿಸ್ಕೊಂಡೇ ಮಾಡಬೇಕು. ಬನ್ನಿ ಬೇಯಿಸ್ಕೊಳ್ಳೋಣ. ಅಡುಗೆ ಎಣ್ಣೆ,
ಜಜ್ಕೊಂಡಿರೋ ಶುಂಠಿ, ನಾಟಿ ಕರಿಬೇವಿನ ಸೊಪ್ಪು, ತಾಜಾ ತಾಜಾ ನಾಟಿ ಕೋಳಿ ಬಾಡು, ಕಲ್ಲುಪ್ಪು, ಅರಿಶಿಣ ಪುಡಿ, ಕೋಳಿ ಬೇಯಕ್ಕೆ ನೀರು, ನಾಟಿ ಕೋಳಿ ಮಾಂಸ ಸಖತ್ತಾಗಿ ಬೆಂದೈತೆ. ಈಗ ಇಳಿಸ್ಕೊಬಿಡೋಣ. ನಾಟಿ ಕೋಳಿ ಎಲ್ಲ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದೀವಿ. ಇವಾಗ ಪೆಪ್ಪರ್ ಡ್ರೈ ಮಾಡ್ಕೊಬಿಡೋಣ ಬನ್ನಿ. ಅಡುಗೆ ಎಣ್ಣೆ, ನಾಟಿ ಕರಿಬೇವಿನ ಸೊಪ್ಪು, ಜಜ್ಕೊಂಡಿರೋ ಬೆಳ್ಳುಳ್ಳಿ ಹಾಕೊಳ್ಳಿ, ಒಳ್ಳೆ ಟೇಸ್ಟ್ ಬರ್ತದೆ. ಹಸಿರು ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ರುಬ್ಕೊ ಬಂದಿರೋ ಶುಂಠಿ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗೈತೆ. ಬಸೋ ಹೇಳು ಬಸ್ಸು. ತಗೋ ನಾಟಿ ಕೋಳಿ ಬಾಡು. ಬೇಗ ಪೆಪ್ಪರ್ ಡ್ರೈ ಮಾಡು. ಬೇಯಿಸ್ಕೊಂಡಿರೋ ನಾಟಿ ಕೋಳಿ, ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಉಪ್ಪು, ಬೇಯಿಸ್ಕೋಬೇಕಾದ್ರೆ ಹಾಕೊಂಡಿರ್ತೀವಿ, ಈಗ ಸ್ವಲ್ಪ ಹಾಕೊಳ್ಳೋಣ. ಹೊಚ್ಚ ಖಾರದ ಪುಡಿ, ನಾಟಿ ಕೋಳಿ ಪೆಪ್ಪರ್ ಡ್ರೈ ಸ್ಪೆಷಲ್ ಮಸಾಲ, ಸೋಯಾ ಸಾಸು, ನಿಂಬೆಹಣ್ಣು, ನಾಟಿ ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಕೊನೆಯದಾಗಿ ನಾಟಿ ಕೊತ್ತಂಬರಿ ಸೊಪ್ಪು. ರೆಡಿ ಆಯ್ತು ನಾಟಿ ಕೋಳಿ ಪೆಪ್ಪರ್ ಡ್ರೈ. ನಾನು ತಿನ್ನೋದಕ್ಕೆ ಸಾಯ್. ಅದನ್ನ ಆಮೇಲೆ ನೋಡ್ತಾರೆ, ಮೊದ್ಲು ಊಟ ಹಾಕ್ಸ್ರಿ. ಏನಣ್ಣ ನಂತರ ಚಿಕ್ಕದೆ ನೀನು ಚಿಕ್ಕದು ಅದು ಚಿಕ್ಕದೆ. ನಾವು ಮೀಡಿಯಮ್ ಅದೀವಿ. ಮೀಡಿಯಮ್ದು ದೊಡ್ಡದು. ದೊಡ್ಡ ಮಾಂಸದು ತಗೊಳ್ಳಿ. ಲೆಗ್ ಪೀಸ್ ಎಲ್ಲಿ ನಂದು? ಲೋಕಿ ಭಾಷೆ ಎಲ್ಲ ತಿನ್ಕೊಂಡ್ರು ನಿನ್ಗೆಲ್ ಗೊತ್ತು ಲೆಗ್ ಪೀಸು. ನಿನ್ಗೇನ್ ಬಂತಯ್ಯ ಕೇಡ್ಗಾಲ? ಅಣ್ಣ ಇನ್ ಮೋಸ ತಾನಿ.
ನಾನು ಗಟ್ಟಿ ಮನ್ಸ, ನಾನು ಲೆಗ್ ಪೀಸ್ ತಿಂದರೆ ಇದು, ನೀನು ಸಣ್ಣ ಹುಡುಗ. ನೆಕ್ಸ್ಟ್ ಟೈಮ್ ನಿನ್ಗೆ ಹಾಕ್ಸ್ತೀನಿ. ಅಣ್ಣ ಲೆಗ್ ಪೀಸ್ ಯಾರು ಸಿಗ್ಲಿಲ್ಲ, ಈ ಪೀಸ್ ಯಾರು ಸಿಗ್ತೈತಲ್ಲ. ನಿನ್ನ ಪುಣ್ಯ ಎಲ್ಲಾರು ಲೋಕೆ ಬಾಸು ಇದನ್ನೂ ಬಿಡಲ್ಲ, ಎತ್ಕೊ ತಿನ್ಕೊಬಿಡ್ತಾರೆ. ಶಿಷ್ಯ ಏನು ಬೇಜಾರು ಮಾಡ್ಕೊಬೇಡ, ತಗೊಳ್ಳ. ನಮ್ಮ ಹುಡುಗ ನೀನು ಚೆನ್ನಾಗಿರ್ಬೇಕು. ನನಗೆ ದೊಡ್ಡ ಪೀಸ್ ಹಾಕಿದ್ದೀನಿ. ಜಿಟ್ಟು 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 ಅವ್ನಿಗೆ ಯಾವಾಗ ನನ್ನ ಹುಂಜದ ಮೇಲೆ ಕಣ್ಣು. ಎಲ್ಲೋದ್ರು ಚಿಕನ್ ಮಾಡಿದಾಗಂತೂ ಲೆಗ್ ಪೀಸ್ ಅಂತೂ ಫಾರ್ಮೆಂಟು. ಈ ಸಾರಿ ಸ್ಪೆಷಲಾಗಿ 3 ಹಾಕ್ಸ್ಕೊಂಡಿದ್ದೀನಿ. ಈಗ ಇನ್ನೊಂದು ಈಗ ಹೇಳ್ತಾ ಇರೋದೆ. ಏನು ಮಾತಾಡ್ತೀರ? ಮಾತೇನಿಲ್ಲ, ಬರೀ ಎಳಿತಾ ಇರಬೇಕು ಲೆಗ್ ಪೀಸ್ನ. ಕೊಡಿ, ಬರೀ ಖಾಲಿ ಎಳಿತಾರೆ, ಬರೀ ಮೂಳೆ ಬರಬೇಕು. ಆಹಾ ಯಾರೇನಾರು ಅನ್ಲಿ, ನಾಟಿ ಕೋಳಿ ಪೆಪ್ಪರ್ ಡ್ರೈ ಮಾತ್ರ ಸೂಪರು. ತಿಂತಿದ್ರೆ ವರ್ಗಕ್ಕೆ 3 ಗೇಣು. ಬರೀ ಲೆಗ್ ಪೀಸ್ ಅವಳು ಇವತ್ತು. ನೋ ಪೀಸ್, ಓನ್ಲಿ ಲೆಗ್ ಪೀಸ್. 3ನೇದು ಸರಿ ಆಗದೆ, ಒಂದೇ ಸರಿ ಹೋಗ್ಬೋದು ಮೋಸ್ಟ್ಲಿ. ಮುಗ್ಯಾಂಬಾಗೆ ಮಜಾ ಬಂತು, ಸೂಪರು. ನಮ್ಮ ಹುಡುಗಿ ಹೆಸರು ಐಶ್ವರ್ಯ ರೈ. ಇದು ಸೂಪರ್ ಪೆಪ್ಪರ್ ಡ್ರೈ. ತಿಂತಾರೆ ನಮ್ಮ ಬಡ್ರ ಕೈ ರುಚಿನೇ ರುಚಿ. ಸೂಪರ್. ಮತ್ತೆ ತಾವು ಹೆಂಗೆ ಹೇಳ್ತೀರಪ್ಪ? ಹೇಳಪ್ಪ. ಮಜೆಂಬು ಮಜಾ ಬತ್ತು, ಸೂಪರ್. ನಿನ್ನ ಫೇವ್ರೇಟ್ ಏನು ತಿನ್ನೋದ್ಕಿದೆ? ಏನು ತಿಂತೀಯ ನೀನು ಜಾಸ್ತಿ? ಸುಮಾರು ತಿಂಗಳಿಂದ ನಿಮ್ಮದು ಈ ಪಾಕಶಾಲೆ ವಿಡಿಯೋ ನೋಡ್ಕೊ ಬರ್ತಾಯಿದ್ದೋ. ತುಂಬ ದಿನದಿಂದ ಬರಬೇಕು ಅಂತ ಆಸೆ ಇತ್ತು. ನನ್ನ ಮಗಳಂತೂ ಲೋಕಿ ಅಂದರೆ ತುಂಬ ಇಷ್ಟ ಅವ್ರಿಗೆ. ಅವ್ರು ತಿನ್ನೋದು ಅಂದರೆ ಭಾರಿ ಇಷ್ಟ. ಅವ್ರ ಡೈಲಾಗ್ ಅಂತೂ ಪ್ರತಿಯೊಂದು ಹೇಳ್ತಾಳೆ. ಅವರು ಲೋಕಿ ಅವ್ರನ್ನ ನೋಡೋಕ್ಕೋಸ್ಕರನೇ ಇಲ್ಲಿ ಗಂಟೆ ಬಂದಾಳೆ. ಇವತ್ತು ನಾಟಿ ಕೋಳಿ ಪೆಪ್ಪರ್ ಡ್ರೈ ತಿಂದ್ಬಿಟ್ಟು ತುಂಬ ಸೂಪರು ಅಂತವಳೆ ನನ್ನ ಮಗಳು. ಏನು ಮಗಳು ಇಲ್ಲಿ ಹೇಳ್ಬಿಡು, ಸೂಪರ್ ಅಂದ್ಬಿಡು. ಸೂಪರ್. ನಿನ್ನ ಮೊಬೈಲಲ್ಲಿ ಯಾರು ಜಾಸ್ತಿ ನೋಡೋದು? ಎಲ್ಲವ್ರು ಅವರು? ಇಲ್ಲೋರೆ. ಅವ್ರು ಹೆಂಗಂತಾರೆ? ಮಜೆಂಬು ಮಜಾ ಮತ್ತು ಸೂಪರ್. ಇವತ್ತು ನಾಟಿ ಕೋಳಿ ಚಿಕನ್ ಪೆಪ್ಪರ್ ಡ್ರೈ ನೋಡ್ತಾ ಇರ್ಬೋದು. ಡ್ರೈ ಯಾವ ಥರ ಕಾಣಿಸ್ತಾ ಇದೆ ಅಂತ ಅದ್ಭುತವಾಗಿ ಬಂದೈತೆ. ಎಲ್ಲ ಮಸಾಲೆಗಳು ಸೇರಿಕೊಂಡು ಆ ಈರುಳ್ಳಿ, ಪೆಪ್ಪರು ನೋಡಿ, ಮಸಾಲೆ ಚೆನ್ನಾಗಿ ಹಿಡ್ದೈತೆ, ಸೂಪರಾಗೈತೆ. ನಾಟಿ ಕೋಳಿ ಮಾಂಸದ ರುಚಿನೇ ರುಚಿ. ಸಖತ್ತಾಗೈತೆ. ನೀವು ಒಂದ್ಸಲ ಟ್ರೈ ಮಾಡಿ, ಸಿಂಪಲಾಗಿ ಮಾಡ್ಕೋಬೋದು, ಅದ್ಭುತವಾಗೈತೆ. ನಾಟಿ ಕೋಳಿ ತಿನ್ನಿ. ಸೂಪರ್. ವೀಕ್ಷಕರೇ, ಇವತ್ತಿನ ರೆಸಿಪಿ ನಾಟಿ ಕೋಳಿ ಪೆಪ್ಪರ್ ಡ್ರೈ ನೋಡಿ ಹೆಂಗಿದೆ. ತಿಂತಾಯಿದ್ರಾ? ಬೆಣ್ಣೆ ಥರ ಇದೆ, ನೀವು ಮಾಡ್ಕೊಳ್ಳಿ. ಸೂಪರ್. ಕನ್ನಡ ಪಾಕಶಾಲೆ ವಿಡಿಯೋಗೆ ಬರಬೇಕು ಅಂತ ಎಷ್ಟೋ ದಿನದಿಂದ ಅನ್ಕೊಂಡಿದೆ, ಬರ್ತಾ ಇದೆ. ಇವತ್ತು ಕೂಡ ಬತ್ತು. ಅದು ಯಾರಿಂದ ಅಂತಾರೆ, ಲೋಕಿ ಬಾಸ್ ಅವರ ಒಂದು ಪುಟ್ಟ ಅಭಿಮಾನಿಯಿಂದ ತಿರ್ಗಾ ಪಾಕಶಾಲೆ ವಿಡಿಯೋಗೆ ಬರುವಂಗೆ ನನಗೆ ಅವಕಾಶ ಸಿಕ್ಕೈತೆ. ಥ್ಯಾಂಕ್ಸ್ ಟು ಆ ಪುಟ್ಟ ಮಗುಗೆ. ಆದರೆ ಇವತ್ತು ಬಂದರೆ ಖುಷಿಗೆ ನಾಟಿ ಕೋಳಿದು ಪೆಪ್ಪರ್ ಡ್ರೈ ಮಾಡವ್ರೆ. ಹೆಂಗೈತೆ ಅಂದರೆ ನಮ್ಮ ಭಟ್ರು ಮಾಡಿರೋ ಕೈ ರುಚಿ ತಿಂದು ಎಷ್ಟೋ ತಿಂಗಳುಗಳಾಗೋಗಿತ್ತು. ಇವತ್ತು ತಿನ್ನಕ್ಕೆ ಬಂದಿದ್ದೀನಿ ತಿರ್ಗಾ. ನಾನು ತಿಂದ್ಬಿಟ್ಟು ರಿವ್ಯೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಭಟ್ರು ಕೈ ರುಚಿ ಮಾತ್ರ ಸೂಪರು. ನೋಡ್ತಾ ಇದ್ದೀನಿ ಹಾಕೋಬಿಡ್ಬೇಕು ಅನಿಸ್ತೈತೆ. ನಾ ತಿಂದ ಮೇಲೆ ಸಕ್ಕದಾಗಿರ್ಬೋದು. ಈ ಪೀಸು ಸ್ವರ್ಗದ ಪೀಸು ಎಲ್ಲಿತ್ತ, ನನ್ನ ಬಾಯಿಗೆ ಬೀಳ್ಬೇಕಿತ್ತು. ನೀವು ಟೇಸ್ಟ್ ಮಾಡಿ ಹೇಗಂದ್ರೆ ಅಂತ ತಿಳಿರಿ. ನೋಡಿ ನಮ್ಮ ಚಾನೆಲ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.
ತೆಂಗಿತ್ತು ರೆಸಿಪಿ ಮಾಡಿದ ನಾಟಿ ಕೋಳಿ ಚಿಕನ್ ಪೆಪ್ಪರ್ ಡ್ರೈ ತಿಂದಾಯ್ತು ಎಲ್ರು ಮನೆ ಕಡಿಕೆ ಓಟ್ ಬತ್ತೀಯಾ ಟಾಟಾ ಓಟ್ ಬಾ